ಎಲ್ಲರೂ ನಮಸ್ಕಾರ. ನೀವು ನೋಡ್ತಾರೆ ಕ್ರಿಕೆಟ್ ಟಾಕ್ ಶಿವು. ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಕ್ರಿಕೆಟ್ ಒಂದು ಸ್ವಲ್ಪ ಇದು ಇಟ್ಟು ಇನ್ಫಾರ್ಮೇಟಿವ್ ವಿಡಿಯೋಕ್ಕೆ ಒಂದು ಸ್ವಲ್ಪ ಬರೋಣ. ಯಾಕಂದರೆ ಈಗ ಕಾಲೇಜಿನಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ಅದಕ್ಕಾಗಿ ಈ ವಿಡಿಯೋ ಕೋರ್ಸ್ ರಿಜಿಸ್ಟ್ರೇಷನ್ ಅಂದರೆ ಡಿಗ್ರಿ ಬಿಕಾಮ್ ಸ್ಟೂಡೆಂಟ್ ಆದರೆ ನಾನು ಸ್ಟೂಡೆಂಟ್. ಅದಕ್ಕಾಗಿ ಒಂದು ಸೊಲ್ಯೂಷನ್ ವಿಡಿಯೋ ಮಾಡಿದೆ. ವಿಡಿಯೋನ ನೋಡ್ಕೊಂಬನ್ನಿ. ಕೋರ್ಸ್ ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದಪ್ಪ ಅಂದ್ರೆ ಮೊದಲು UACMS ಇದಕ್ಕೆ ಹೋಗೋದು, ಪೋರ್ಟಲ್ಗೆ ಹೋಗೋದು. ಪೋರ್ಟಲ್ಗೆ ಹೋಗಿ ನೆಕ್ಸ್ಟ್ ಲೋಡ್ ಆಗ್ತದೆ. ನಾ ಲಾಗೌಟ್ ಹೊಡ್ತೀನಿ ರೀ. ಹಿಂಗೆ UACMS ಲಾಗಿನ್ ಮಾಡೋಕೆ ಓಪನ್ ಇಟ್ಕೋಬೇಕು. ನೆಕ್ಸ್ಟ್ ರಿಜಿಸ್ಟರ್ ನಂಬರ್ ಹಾಕಬೇಕು. ಮತ್ತು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಮತ್ತು ತಿಂಗಳ ಮಂತ್ ಇವು ನಿಮ್ಮ ಪಾಸ್ವರ್ಡ್ ಆಗಿರ್ತಾವೆ. ಇಯರ್ ಇದನ್ನ ಹಾಕ್ಯಂಡೆ ಈ ಥರ ಹಾಕಬೇಕು. ನೆಕ್ಸ್ಟ್ ಈ ಕ್ಯಾಪ್ಚಾ ಕೊಟ್ಟಿರುತ್ತೆ, ಹಿಂಗೆ ಕ್ಯಾಪ್ಚಾ ಕೋಡ್ ಹಾಕೋದು 232. ಹಿಂಗೆ ಓಪನ್ ಆಕತಿ. ಓಪನ್ ಆಗೋಣ ಏನೈತಿ ನಿಮ್ಮ ಇಲ್ಲಿ ರಿವ್ಯಾಲಿಡೇಟ್ ಆಧಾರ್ ತೆಗೆದೈತಿ. ಇದನ್ನೇನು ಇದು ಮಾಡಿಬಿಡ್ರಿ, ಅಪ್ಡೇಟ್ ಅಂತ ಹೊಡ್ರಿ. ಇಲ್ಲಿ 3 ಡಾಟ್ಸ್ ಬರುತ್ತಲ್ಲ, ಇಲ್ಲಿ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅಕಾಡೆಮಿಕ್ಸ್ ಕ್ಲಿಕ್ ಮಾಡಿ, ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿರಿ. ಅದು ಮಾಡಿಂದ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಇರ್ತದೆ ನಾವು ಫಸ್ಟ್. ಅದಕ್ಕಿಂತ ಫಸ್ಟ್ ಇಲ್ಲಿ ಬಂದ ಬಾರ್ ಕೋಡ್ SCP ಹೊಡ್ರಿ, ಸೇವ್ ಹೊಡ್ರಿ. ಸೇವ್ ಹೊಡ್ರಿ. ನೆಕ್ಸ್ಟ್ ಕೋರ್ಸ್ ರಿಜಿಸ್ಟ್ರೇಷನ್ ಇರ್ತದೆ, ಇಲ್ಲಿ ಕ್ಲಿಕ್ ಮಾಡಿ. ಓಪನ್ ಆಗತ್ತೆ, ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗತ್ತೆ. ಹಿಂಗೆ ಪೇಜ್ ಓಪನ್ ಆದಾಗ ಇದೇನಿಲ್ರಿ, ಒಟ್ಟ ನೀವು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಟ್ಟ ಹಾಕೋದೈತಿ ಇದ್ರೊಳಗೆ. ಇಲ್ಲಿ ಟಿಕ್ ಕೊಟ್ಟಾರ, ಹಾಕಿ ನೋಡಿ. ನಾನು ಹಿಂದಿ ಐತಿ, ಅದಕ್ಕೆ ಹಿಂದಿ ಇಂಗ್ಲೀಷ್ನ ಹಾಕೇನಿ. ನಿಮ್ದು ಕನ್ನಡ ಇಂಗ್ಲೀಷ್ ಇದ್ರೆ ಇಲ್ಲಿ ಕನ್ನಡ ಇಂಗ್ಲೀಷ್ ಮೇಲೆ ಟಿಕ್ ಹಾಕ್ರಿ ಅಟ್ಟ. ಓಕೆ, ಎಲ್ಲರೂ ಥ್ಯಾಂಕ್ಸ್. ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾ ಅನ್ಕೊಳ್ತಾ, ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಂಗೆ ವಿಡಿಯೋ ಎಲ್ಲರನ್ನ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯಲೇಬೇಡಿ.